ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಮೈಸೂರು ಬಹುಕೋಟಿ ಮೂಢ ಹಗರಣದಲ್ಲಿ ರಾಜ್ಯಪಾಲರ ವಿರುದ್ಧ ಒಂದು ಸಂವಿಧಾನ ವಿರೋಧಿ ನಡವಳಿಕೆಯನ್ನು ನಡೆಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೊರಬಂದಿದ್ದೀವಿ. ಈ ವಿಚಾರದಲ್ಲಿ ಕಾಂಗ್ರೆಸ್ನವರ ನಿಲುವು ಏನು, ಪ್ರೀತಿ ಅಂಗಡಿಯನ್ನು ತೆರೆದಿದ್ದೇವೆ ಅಂತ ಹೇಳೋ ರಾಹುಲ್ ಗಾಂಧಿ ಅವರು ಮತ್ತು 100 ವರ್ಷದ ಇತಿಹಾಸವಿದೆ ನಾವು ಶೋಷಿತರ ಪರ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ಪಕ್ಷದವರು ಇವತ್ತು ಸಂವಿಧಾನದ ಬದ್ಧತೆಯನ್ನು ಹೇಳ್ಕೊಂಡು ಪ್ರಜಾಪ್ರಭುತ್ವದ ಆಶಯಗಳ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಬಂದಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕುವಂಥದ್ದು ಮತ್ತು ರಾಜ್ಯದಲ್ಲಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥ ಹೇಳಿಕೆಗಳಾದಂತಹ ರಕ್ತಪಾತವನ್ನು ನಡೆಸ್ತೀವಿ, ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಭಟನೆ ಮತ್ತೊಂದು ಮಾಡಿದ ರಕ್ತಪಾತವನ್ನು ನಡೆಸ್ತೀವಿ ಅನ್ನೋ ಹೇಳಿಕೆ ಮತ್ತು ದಂಗೆಯನ್ನು ಎಬ್ಬರಿಸ್ತೀವಿ, ಬಾಂಗ್ಲಾದೇಶದಂಥ ದಂಗೆ ದಿಂಬು ಚಾಪೆಯನ್ನು ಹಾಕೊಂಡು ಹೋಗಬೇಕಾಗುತ್ತೆ ರಾಜ್ಯಪಾಲರು ಅನ್ನೋದು, ಬಾಂಗ್ಲಾ ಪ್ರಧಾನಿ ಆದಂತೆ ಇಲ್ಲಿ ರಾಜ್ಯಪಾಲರಿಗೆ ಹಾಕುವಂಥದ್ದು ಅಂತ ಹೇಳುವಂಥದ್ದು. ಯಾರು ಈ ಸರ್ಕಾರದ ಮಂತ್ರಿಗಳು MLAಗಳು ಹೇಳುವಂಥದ್ದು ಇವತ್ತು ಕೋಟ್ಯಾಂತರ ಜನ ಕಾರ್ಯಕರ್ತರಿರುವಂತಹ ಕಾಂಗ್ರೆಸ್ ಪಕ್ಷದ ಮುಗ್ಧ ಕಾರ್ಯಕರ್ತರನ್ನ ದಂಗೆಗೆ ಪ್ರಚೋದನೆ ಹೇಳಿಕೆಯನ್ನು ಮಾಡುವಂತಹ ಕಾಂಗ್ರೆಸ್ ಪಕ್ಷದ ನಿಲುವಿಗೆ ನಾವು ಧಿಕ್ಕಾರವನ್ನು ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇವರ ನಿಲುವಿನ ಬಗ್ಗೆ ನಾವು ರಾಷ್ಟ್ರಪತಿಗಳಿಗೆ ದೂರು ಕೊಡುವಂಥದ್ದು ಮತ್ತು ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡುವ ಮಂತ್ರಿ ಮಂಡಲಕ್ಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಏನು ಐವನ್ ಡಿಸೋಜಾ ಮಾತಾಡಿದ್ದಾನೆ, ಅದೇ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾನೆ, AR ಕೃಷ್ಣಮೂರ್ತಿ ಅವರು ಮಾತಾಡ್ತಿದ್ದಾರೆ. ಇವರುಗಳಿಗೆ ನಾಲಿಗೆನ ಇದು ಮುಂದೆನೇ ಹೇಳೋದು ಬೇಡ, ಮತ್ತೆ ನೀವು ಅರ್ಥ ಮಾಡ್ಕೊಬಿಡಿ. ಸಂವಿಧಾನದ ಹುದ್ದೆಯಲ್ಲಿರುವ ವ್ಯಕ್ತಿಯ ವಿರುದ್ಧ ಏನಾದರೂ ಅಸಮಾಧಾನವಿದ್ರೆ ಅದನ್ನು ರಿಟ್ ಪಿಟಿಷನ್ ಹಾಕಿದ್ರೆ ಅಲ್ಲಿ ಕಾನೂನು ಹೋರಾಟಗಳನ್ನು ಮಾಡಿ, ಆದರೆ ದಂಗೆಯನ್ನು ಮಾಡ್ತೀನಿ, ರಕ್ತಪಾತವನ್ನು ಹೇಳಿಸ್ತೀನಿ ಅನ್ನೋ ಹೇಳಿಕೆ ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಗುಂಡಾ ಮನಸ್ಥಿತಿಯನ್ನು ಹೇಳ್ತಾ ಇದೆ. ಆ ದೃಷ್ಟಿಕೋನದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ಬಹುಕೋಟಿ ಮೂಢ ಹಗರಣದಲ್ಲಿ ನ್ಯಾಯಬದ್ಧ ಹೋರಾಟವನ್ನು ಮಾಡ್ತೀವಿ, ಪಾದಯಾತ್ರೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿ, ನಮ್ಮ ಪ್ರತಿಭಟನಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿ ನಮ್ಮನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡ್ರಿ. ಅವತ್ತು ಅಂದರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಹೇಳ್ತಾರೆ. ಪ್ರತಿಭಟನೆ ಮಾಡೋಕ್ಕೂ ಮುಂಚೆನೇ ಅರೆಸ್ಟ್ ಮಾಡಿದ್ರಿ, ಸಿಕ್ಕಲ್ಲೆಲ್ಲ ಅರೆಸ್ಟ್ ಮಾಡಿದ್ರಿ. ನಾವು ಬೆರಳೆಣಿಕೆ ಅಷ್ಟು ಜನ ಇದ್ರು. ಆದರೆ ಇವತ್ತು ರಾಜ್ಯಪಾಲರ ಕಚೇರಿ ಮುಂದೆ ಕಾನೂನು ಬಾಹಿರವಾಗಿ ಹೋರಾಟ ಮಾಡುವಂಥದ್ದು ಮತ್ತು ಇವತ್ತು ಮೈಸೂರಿನ ಮೂಢ ಕಚೇರಿ ಮುಂದೆ ತಮ್ಮದೇ ಆದಂಥ ಪ್ಯಾಂಡಲು, ಸೌಂಡ್ ಸಿಸ್ಟಮ್ಮು, ಪ್ಲಾಸ್ಟಿಕ್ನೆಲ್ಲ ಬಳಸ್ಕೊಂಡು ಪ್ರತಿಭಟನೆಯನ್ನು ತಮ್ಮದೇ ಪಕ್ಷ ಇದೆ ಅಂತ ಬಳಸುವಂಥ ಕಾಂಗ್ರೆಸ್ಗೆ ಯಾವುದಾದ್ರೂ ನೈತಿಕತೆ ಇದೆಯಾ? ಇಂಥ ಭ್ರಷ್ಟ ದುಷ್ಟರನ್ನು ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರೇ, ಬೇರೆಯವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ನೀವು ಯಾವ ರೀತಿ ವರ್ತನೆ ಮಾಡಿದ್ರಿ, ನೀವು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ರಿ? ಇವತ್ತು ಕಾಂಗ್ರೆಸ್ BJP ಒಂದು ನಾಣ್ಯದ ಎರಡು ಮುಖಗಳು. ಯಾವುದೇ ರಾಜ್ಯಪಾಲ ಇಲ್ಲಿದ್ದಾಗ ಅವರನ್ನು ವಿರೋಧಿಸುವ ಮನಸ್ಥಿತಿ ಆಯಾ ಸರ್ಕಾರಗಳು ಮಾಡ್ತಾ ಇದೆ. ಯಾವುದು ಕೇಂದ್ರ ಸರ್ಕಾರ ಏನು ಆಯ್ಕೆ ಮಾಡಿ ಕಳಿಸುತ್ತೆ ಅದರ ವಿರುದ್ಧವಾಗಿ ಇವ್ರು ಮಾತಾಡೋದು, ಇವ್ರು ಮಾಡಿದಾಗ ಅವ್ರು ಮಾಡುವಂಥದ್ದು. ಯಾಕೆ ಇಲ್ಲಿವರೆಗೆ ಬೇರೆ ಪ್ರಕರಣಗಳು, ಮೂಢ ಪ್ರಕರಣದ ಕಪ್ಪು ಚುಕ್ಕೆ ನಿಮಗೆ ಬರೋವರೆಗೆ ಬೇರೆಯವರ ಹಗರಣಗಳು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ವಾ? ಆ ದೃಷ್ಟಿಕೋನದಿಂದ ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಈ ದಂಗೆಯ ನೀತಿಯನ್ನ, ಈ ಗುಂಡಾಗಿರಿ ನೀತಿಯನ್ನ ದಯವಿಟ್ಟು ಬಿಡಿ, ಕಾನೂನು ಹೋರಾಟವನ್ನು ಮಾಡಿ, ಅಲ್ಲಿಂದ ನೀವು ಶುದ್ಧವಾಗಿ ಬಂದು ನೀವು ಅಧಿಕಾರ ಹಿಡಿರಿ. ಇದು ಸಂವಿಧಾನದಲ್ಲಿ ಎಲ್ಲರಿಗೂ ಆಸೆಗಳಿದೆ. ಆದರೆ ಹೇಳುವುದೇ ಒಂದು, ಮಾಡುವುದೊಂದು ಮಾಡುವ ಸಿದ್ದರಾಮಯ್ಯನವರೇ, ನಿಮ್ಮ ಸಂವಿಧಾನ ವಿರೋಧಿ ನೀತಿಯನ್ನ, ಪ್ರಜಾಸತ್ತಾತ್ಮಕ ವಿರೋಧಿ ನೀತಿಯನ್ನ, ಪ್ರತಿಭಟನಾ ಹಕ್ಕನ್ನು ಮೊಟಕುಗೊಳಿಸುವಂತ ನೀತಿಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿರೋಧಿಸುತ್ತೆ. ಸಂವಿಧಾನದ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನ ಅಗೌರವವಾಗಿ ಮಾತಾಡುವಂಥದ್ದು, ಆತರಿಗೆ ಬೆದರಿಕೆಯನ್ನು ಒಡ್ಡುವಂಥದ್ದು ಸಂವಿಧಾನಕ್ಕೆ ಬೆದರಿಕೆ ಒಡ್ಡಂತೆ ಎಂದು ಭಾವಿಸಲಾಗುತ್ತದೆ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಈ ವಿಚಾರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಇಂದಿನ ನಮ್ಮ ಮೈಸೂರು ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮತ್ತು ರಾಜ್ಯ ಕಾರ್ಯದರ್ಶಿಯಾದ ಸೋಮಸುಂದರ್ ಸರ್ ಅವರು ಕೂಡ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಮತ್ತೆ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಾಜೇಗೌಡರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಾಗೇಂದ್ರ ಹೆಸ್ರವರು ಮತ್ತೆ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಸುಂಕಪ್ಪ, ರವಿಕುಮಾರ್, ಆನಂದ್ ಮತ್ತೆ ಸರಗೂರು ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಮತ್ತೆ ಇತರ ಎಲ್ಲಾ ಕಾರ್ಯಕರ್ತರು ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ರು, ಕೃಷ್ಣಪ್ಪ ಎಲ್ಲ ಭಾಗವಹಿಸಿದ್ರು. ಆದ್ರೆ ಇವರ ದೃಷ್ಟಿಕೋನ ಏನು? ನಾವು ಸಂವಿಧಾನ ಪರವಾಗಿ ಹೋರಾಟವನ್ನ ಮಾಡ್ತಿದೀವಿ, ನಮ್ಮ ಹಕ್ಕನ್ನ ನಮ್ಮ ಧ್ವನಿಯನ್ನು ಹತ್ತಿಕ್ತಾ ಇದೆ. ಆದ್ರೆ ಇವರು ಕಾನೂನು ಬಾಹಿರ ಹೋರಾಟಗಳನ್ನ ಮಾಡ್ತಾ ಇದೆ. ಇದನ್ನ ನಿಲ್ಲಿಸಬೇಕು ಅನ್ನೋದು ಕರ್ನಾಟಕ ರಾಷ್ಟ್ರ ಸಮಿತಿಯ ನಿಲುವು. ಈಗ ನಾನು ಮಾತಾಡ್ತೀನಿ. ಬಂಧುಗಳೇ ನಮಸ್ಕಾರ. ಅಡ್ವೊಕೇಟ್ ಆಗಿರುವಂತ
ನ್ಯಾಯವಾದಿಗಳು ಅಂತ ರವಿಕುಮಾರ್ ಇದ್ದಾರೆ. ಅವರು ಹೇಳಿದ್ರು ಇದುವರೆಗೆ ಎಲ್ಲ ಹೇಳಿದಂಥ ವಿಚಾರ. ಗಾಂಧೀಜಿಯವರು ಅಹಿಂಸಾ ತತ್ವದಲ್ಲಿ ನಾವು ರಾಷ್ಟ್ರವನ್ನು ನಡೆಸಬೇಕು ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ಅಧಿಕಾರದಲ್ಲಿರುವಂಥವರು ಯಾರು ಅಧ್ಯಕ್ಷರಾಗಿದ್ದರು, ಗಾಂಧೀಜಿ ಅಂತ ಅಧ್ಯಕ್ಷತೆಯನ್ನು ಹೊಂದಿದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಗುಂಡಾಗಳನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕುಣಿಸಿದೆ. ಅದು ಈ ನಾಡಿಗೆ ಆಗಿರುವಂಥ ಅವಮಾನದ ಸಂಗತಿ ಏನಂದರೆ, ಯಾರು ಗಾಂಧಿ ಮಹಾತ್ಮನಂತಹ ವ್ಯಕ್ತಿ ಇದ್ದಂತಹ ಅಧ್ಯಕ್ಷ ಸ್ಥಾನ ಇವತ್ತು ಒಬ್ಬ ಗುಂಡ ಅಧ್ಯಕ್ಷ ಸ್ಥಾನವನ್ನು ಮಾಡ್ತಾ ಇದ್ದಾನೆ ಅಂದರೆ ಇವೆಲ್ಲ ನಡೆಯುತ್ತೆ. ಯಾಕೆ ಕಾರಣಕ್ಕಾಗಿ ನಡೀತಾ ಇದೆ ಇವೆಲ್ಲ? ಆ ಹೇಳಿಕೆಗಳು ಕೊಡ್ತಾ ಇರುವಂಥದ್ದು ಯಾಕೆ? ನಮ್ಮ ರವಿಕುಮಾರ್ ಅವರು ಹೇಳ್ತಾ ಇದ್ರು, ಏನು ರಕ್ತಪಾತವನ್ನು ಮಾಡಿಸ್ತೀವಿ, ಬಾಂಗ್ಲಾದೇಶದ ಥರ ಮಾಡಿಸ್ತೀವಿ ಅನ್ನುವಂಥ ಮಾತುಗಳನ್ನು ಇವರು ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಅಂತ. ಅಂದರೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಜನ ಎಚ್ಚೆತ್ಕೋಬೇಕಾಗಿರುವಂಥದ್ದು ಈ ಮೂಲ ವಿಚಾರಕ್ಕೆ. ಶಾಂತಿಯುತವಾಗಿ ನೆಲೆಸಬೇಕಾಗಿರುವಂತಹ ನಾಡನ್ನು ಅಶಾಂತಿಯತ್ತ ತೆಗೆದುಕೊಂಡು ಹೋಗಿ ಇವತ್ತು ಒಬ್ಬ ವ್ಯಕ್ತಿಗೋಸ್ಕರ ವ್ಯಕ್ತಿ ತಪ್ಪು ಮಾಡಿಲ್ಲ ಅಂದರೆ ಆತ ನ್ಯಾಯಾಲಯದಲ್ಲಿ ಆತನ ಏನು ನಡೆ ಇದೆ ಅದು ಸಾಬೀತಾಗಿದೆ. ತಪ್ಪು ಮಾಡಿದರೆ ತಾನೇ ಆ ತಪ್ಪನ್ನು ಎದುರಿಸುವಂಥದ್ದು ಯಾವ ರೀತಿ ಗುಂಪು ಕಟ್ಟಿಕೊಂಡು ಎದುರಿಸುವಂಥದ್ದು. ಆದರೆ ಏನು ಹೇಳ್ತಾ ಇದೆ ಸಮಾಜಕ್ಕೆ, ನಾವು ಏನು ಹೇಳ್ತಾ ಇದ್ವಿ, ತಪ್ಪು ಮಾಡಿದ್ರೆ ನೀವು ಗುಂಪಾಗಿದ್ದುಕೊಂಡು ಎದುರಿಸ್ಬೋದು ಅನ್ನೋದನ್ನ ಅದಲ್ಲ. ಆ ಕಾರಣಕ್ಕಾಗಿ ರಾಷ್ಟ್ರ ನಿರ್ಮಾಣ ಆಗಿರೋದಲ್ಲ, ಸಂವಿಧಾನ ಬರೆದಿರೋದು ಆ ರೀತಿ ಎಲ್ಲ. ಅಂಬೇಡ್ಕರ್ ಅವರು ಅವತ್ತು ಬರಿಬೇಕಾದ್ರೆ ಈ ವಿಚಾರ ಎಲ್ಲ ನಮ್ಮ ಮನದಟ್ಟು ಮಾಡ್ಕೊಂಡಿದ್ದಾರೆ. ಈ ಗುಂಪುಗಳು ಸೇರಿ ಹಾಳು ಮಾಡಿಬಿಡುತ್ತೆ ಅನ್ನುವಂಥ ವಿಚಾರಕ್ಕೋಸ್ಕರನೇ ಪ್ರಾಮಾಣಿಕವಾಗಿ ಅವತ್ತು ನಡೆದಿದೆ ಈ ಗುಂಪುಗಳು. ಹಾಗಾಗಿದ್ರೆ ಇಷ್ಟುವರೆಗೆ ನಮ್ಮ ಸಂವಿಧಾನ ಉಳಿತಾನೆ ಇರಲಿಲ್ಲ. 75 ವರ್ಷಗಳ ಅಂತರ ಕಾಯ್ಕೊಂಡಿದ್ದೀವಿ ಅಂತ ಅಂದರೆ ಆ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ಕಾರಣ ಆಗಿರುವಂಥದ್ದು ಅಷ್ಟು ಗಟ್ಟಿಮುಟ್ಟಾಗಿರುವಂಥದ್ದು. ಎದುರಿಸೋದು, ಬೆದರಿಸೋದು, ಈ ಬೆದರಿಕೆಗಳನ್ನು ಹಾಕಿ ರಾಜ್ಯಪಾಲರನ್ನ ಹೊರಗಡ್ತೀವಿ ಅನ್ನುವಂಥದ್ದು, ಚಪ್ಪಲ್ ಕಾಲಿನಿಂದ ಹೊಡೆಯುವಂಥದ್ದು, ಚಪ್ಪಲಿಗಳಿಂದ ಹೊಡೆಯುವಂಥದ್ದು, ಇವೆಲ್ಲ ಏನು ಅಂದರೆ ಅವರನ್ನು ಕುಗ್ಗಿಸುವಂತಹ ಕೆಲಸವನ್ನು ಮಾಡುವಂಥದ್ದು. ಆದರೆ ಅದೆಲ್ಲ ಒಳ್ಳೆಯದಲ್ಲ. ಈ ಸಂವಿಧಾನ ಆ ರೀತಿ ಯಾವುದೂ ಇಲ್ಲ. ಜನತೆ ಕೂಡ ಎಚ್ಚೆತ್ಕೋಬೇಕು. ದುಷ್ಟರು ಮಾಡುವಂತಹ ದುಷ್ಟ ಕೂಟದ ಜೊತೆ ನೀವು ನಿಲ್ಲಬೇಡಿ. ಅವರಿಗೆ ನೀವು ಅವಲಂಬಿತರಾಗಿ ಅವ್ರನ್ನ ನೀವು ಪ್ರೋತ್ಸಾಹ ಮಾಡ್ತಾ ಇದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗುತ್ತೆ. ನಮಗಾಗಲಿ, ನಮ್ಮ ಮುಂದಿನ ಮಕ್ಕಳು, ಅವರ ಪೀಳಿಗೆಗಾಗಲಿ, ಸಂತಾನಕ್ಕಾಗಲಿ ಒಳ್ಳೆಯ ವಿಚಾರಗಳು ಇರೋದಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರದಲ್ಲಿ ಗಾಂಧೀಜಿ ಏನು ಹಾಕಿಕೊಟ್ಟಂತಹ ನೆಲೆ, ಅಹಿಂಸಾತ್ಮಕವಾದಂತಹ ತತ್ವವನ್ನು ಏನು ಹೇಳ್ತಾ ಇದೆ ಅದು KRS ಪಕ್ಷ ನಡೆಸ್ತಾ ಇದೆ. ಗಾಂಧೀಜಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರದ ನಾಯಕರು ಅವರು ಇವತ್ತು ಕಾಂಗ್ರೆಸ್ ಪಕ್ಷದ ಏನು ನಾನು ಕಾಂಗ್ರೆಸ್ ಪಕ್ಷ ಗಾಂಧೀಜಿ ಜೊತೆ ಇದ್ದೀವಿ ಅಂತ ಹೇಳ್ತಾರೆ, ಅವ್ರು ಬೂಟಾಟಿಕೆ. ಆದರೆ ಅವರು ರಾಷ್ಟ್ರದ ಪಿತಾಮಹರು. ಅವರನ್ನ ಮುಖ್ಯಸ್ಥರನ್ನಾಗಿ ಇಟ್ಕೊಂಡು ಇಡೀ ನಾಡನ್ನು ಕಟ್ಟುವಂತಹ ಸಾಮಾನ್ಯ ಜನಪ್ರೇಮಿಗಳು ಏನಿದ್ದಾರೆ, ನಾಡಪ್ರೇಮಿಗಳು ಏನಿದ್ದಾರೆ, ಅವರ ಪರವಾಗಿ ನಾವು ನಿಲ್ಲಬೇಕಾಗಿರುವಂಥದ್ದು. ದಯಮಾಡಿ ನಾಡಿನ ಜನ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ದುಷ್ಟರು ನಮ್ಮ ದುಷ್ಟಕೂಟದಿಂದ ನಾಡನ್ನು ಸಂಹಾರ ಮಾಡಕ್ಕೆ ಹೊರಟ್ರೆ ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವಕಾಶ ಕೊಡೋದಿಲ್ಲ. ಕಾನೂನುಬದ್ಧ ಆದಂತಹ ಹೋರಾಟಗಳನ್ನು ಮಾಡಿ ಆ ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ಏನು ಹೊರಟಿದ್ದೀವಿ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಜನತೆ ಜೊತೆ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ನಾಡಿನ ವಿಚಾರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾಡು ನುಡಿ ಜಲ ಬೀಜ ಖನಿಜ ಏನೇನೆಲ್ಲ ವಿಚಾರಗಳು ಇದ್ದಾವೆ ಅದರ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವಾಗಲೂ ಸದಾ ಸಿದ್ಧವಾಗಿರುತ್ತೆ. ಹೋರಾಟಗಳೆಲ್ಲ ನಿಜವಾಗ್ಲೂ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಸವಣ್ಣನ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದೇನು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೇಳ್ತಾ ಇದೆ ಅದು ಸತ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸತ್ಯಯುಗ ಬರಬೇಕಾದ್ರೆ ನಾವು ಆ ಸತ್ಯಯುಗದ ಪಥದಲ್ಲಿ ನಾವು ದಾರಿ ಸಾಗ್ತಾ ಇದೀವಿ. ಇವತ್ತು ಹಳದಿ ಕೆಂಪು ಟಿ-ಶರ್ಟ್ ಹಾಕ್ಕೊಂಡು ಇವತ್ತು ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ, ಈ ರಾಜ್ಯದಲ್ಲಿ ಒಂದು ವ್ಯವಸ್ಥೆ, ಸುವ್ಯವಸ್ಥೆಗೆ ತೆಗೆದುಕೊಂಡು ಹೋಗಬೇಕು. ಅನೀತಿ ರಾಜಕಾರಣವನ್ನು ತೊಡೆದಾಕಬೇಕು. ಈ ಅನ್ಯಾಯ ಅಕ್ರಮಗಳು ಇದುವರೆಗೆ ಕಾಣಿಸ್ತೇ ಇರಲಿಲ್ಲ. ಎಲ್ಲ 3 ಜನ ಒಪ್ಪಂದಗಳನ್ನ ಮಾಡ್ಕೊಳ್ತಿದ್ರು. ಯಾವಾಗ KRS ಪಕ್ಷ ಒಂದು ಎದುರಿಗೆ ಬಂದಿದೆ ಅಂತ ಗೊತ್ತಾಗಿ ಇವತ್ತು ನಾವು ಮಾಡ್ತಾ ಇರುವಂಥ ಒಂದು ಸಣ್ಣ ಸಣ್ಣ ಕೆಲಸ ಕಾರ್ಯಗಳು ಕೂಡ ಇವತ್ತು ರಾಜ್ಯವ್ಯಾಪಿ, ರಾಷ್ಟ್ರವ್ಯಾಪಿ ಕಾಣಿಸ್ತಾ ಇದ್ದಾವೆ. ಅದನ್ನ ನಂತರದಲ್ಲಿ ಅವ್ರು ಮಾತಾಡಿದ್ದಾರೆ ವಿನಃ ಮುಂಚೆ ಯಾರು ಮಾತಾಡಿದ್ರು, ಮೂಲ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಇಂಥ ವಿಚಾರಗಳನ್ನು ಯಾವುದು SC/ST ಸಮುದಾಯದಲ್ಲಿ ಹಣವನ್ನು ತೆಗೆದುಕೊಂಡಿದ್ದು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನೇ ಪ್ರಶ್ನೆ ಮಾಡಿತ್ತು. ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಟ್ಟಿತ್ತು. ಆ ಕಾರಣದಿಂದಾಗೆ ಅವ್ರ ಮೇಲೆ ಕೇಸ್ ಆಗಿರುವಂಥದ್ದು. ಇವತ್ತು ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಆಗೋದು ಬೇಡ. ಅವ್ರು ನಿಜವಾಗ್ಲೂ ನೈತಿಕತೆಯನ್ನು ಹೊಂದಿದ್ರೆ, ನಾನು ಇಲ್ಲ ಏನು ಸಮಾಜವಾದದಿಂದ ಬಂದಿದ್ದೀನಿ, ಬಡ ಕುಟುಂಬದಿಂದ ಬಂದು ನಾನು ಈ ನಾಡನ್ನು ರಕ್ಷಣೆ ಮಾಡೋದಕ್ಕೆ ಬಂದಿದ್ದೆ ಅಂತ ನಿಜವಾಗಿಯೂ ಆಗಿ ಇರುವಂಥ ಮುಖ್ಯಮಂತ್ರಿ ಆಗಿದ್ದರೆ ಆತ ಅವತ್ತಿನ ದಿನನೇ ಇವೆಲ್ಲವನ್ನ
ಮಾಡಬೇಕಾಗಿತ್ತು. ಇಲ್ಲ, ನಾನು ಸರಿಯಾಗಿ ನಡ್ಕೊಳ್ತಾ ಇಲ್ಲ, ನಾನು ನಡ್ಕೋಬೇಕಾಗಿರೋದು ಇದು. ಏಕೆ ನನಗೆ 68 ಕೋಟಿ ಬರಬೇಕು, 70 ಕೋಟಿ ಬರಬೇಕು, ಮೂಡಾದವರು ಅಷ್ಟು ಕೊಡಬೇಕು ಅಂತ ಹೇಳ್ತಾ ಇದ್ರು? ತಪ್ಪೇ ಮಾಡಿಲ್ಲ, ನಂದು ಅಲ್ಲೇ ಅಲ್ಲ, ಇವರೆಲ್ಲ ಸಿಗಾಕಿಸ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಹೇಗೆ ಹೇಳಿದ್ರು ಅವರು? ನನಗೆ ಬರಬೇಕು, ನಮಗೆ ಕಮ್ಮಿ ಕೊಟ್ಬಿಟ್ಟಿದ್ದೀರಿ ಅಂತ ಈ ಮಾತುಗಳು ಕ್ಷಣಕ್ಕೂ ಮಾತುಗಳನ್ನ ಬದಲಾಯಿಸುವಂಥದ್ದು. ಸಿದ್ದರಾಮಯ್ಯನವರೇ, ಸುಳ್ಳು ರಾಮಯ್ಯ ಆಗಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅವಕಾಶ ಇತ್ತು, ನೀವೆಲ್ಲ ಬಿಟ್ಕೊಟ್ಬಿಟ್ಟು ಎಲ್ಲರೂ ಬರ್ರಪ್ಪ, ನಾನು ಬಿಡ್ತಾ ಇದ್ದೀನಿ ಮೊದಲು ಸರಿ ಮಾಡ್ಕೊಳ್ಳೋದು. ಆದರೆ ಕತ್ತಿಗೆ ಕುಣಿಕೆಗೆ ಹಗ್ಗ ಹಾಕೋವರೆಗೆ ಸುಮ್ಮನೆ ಇದ್ಬಿಟ್ಟು ಕುಣಿಕೆಗೆ ಹಗ್ಗ ಬೀಳ್ತದೆ ಅಂದಾಗ ಜನಗಳನ್ನು ಎತ್ಕಟ್ಟುವಂಥದ್ದು, ಹಿಂಬಾಲಕರನ್ನ ಎತ್ಕಟ್ಟಿ ಅಯ್ಯೋ ಅಂತ ಗೋಗರಿತ ಒಳಗಡೆ ಕೂತ್ಕೊಳ್ಳುವಂಥದ್ದು, ಹೊರಗಡೆ ಶೂರನ್ ಥರ ನಾನೇನು ಕಾಣಿಸ್ಕೊಳ್ಳಲ್ಲ, ಭಯ ಇಲ್ಲ ನನಗೆ ಅಂತ ಓಡಾಡುವಂಥದ್ದು ಎಲ್ಲ ಭಯ ಇದೆ. ಭಯ ಇಲ್ಲ ಅಂದಿದ್ರೆ ಇವೆಲ್ಲ ಮಾಡ್ತಾನೆ ಇರಲಿಲ್ಲ. ಭಯ ಇಲ್ಲದೆ ಇರುವಂಥವನಿಗೆ ಏನು ಹೋರಾಟ ಮಾಡಬೇಕು, ಅವ್ರಿವ್ರ ಕೈಲಿ ಬಯಸ್ಬೇಕು ಅನ್ನೋದೇ ಇರಲ್ಲ. ಭಯ ಇರೋ ಕಾರಣಕ್ಕೇನೆ ಇದೆಲ್ಲ ಮಾಡ್ತಾ ಇರುವಂಥದ್ದು. ನಿಮ್ಗೆ ಗೊತ್ತಿದೆ ನೀವು ತಪ್ಪು ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಇವೆಲ್ಲ ನಡೆಸ್ಕೊಳ್ತಾ ಇದ್ದೀರಿ. ನಿಜವಾಗ್ಲೂ ನೀವು ತಪ್ಪು ಮಾಡಿಲ್ಲ ಅಂದಿದ್ರೆ ಇವೆಲ್ಲ ಅವಕಾಶಗಳು 2 ತಿಂಗಳಿಂದ ನಿಮ್ಗೆ ಅವಕಾಶ ಇತ್ತು. ಸಂವಿಧಾನನೂ ಕೂಡ ನಿಮ್ಗೆ ಅವಕಾಶ ಕೊಡ್ತಾ ಇತ್ತು. ನೀವೇ ಅಧಿಕಾರದಲ್ಲಿದ್ದಂಥವ್ರು, ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು, ನನ್ನಿಂದ ತಪ್ಪಾಗ್ತಾ ಇದೆಯಾ, ನನಗೆ ಕಣ್ಣು ಕಾಣಿಸಿಲ್ಲ, ಇದೇನಾಗಿದೆ, ಇದೆಲ್ಲವನ್ನ ಸರಿ ಕೊಡ್ತೀನಿ, ನಾನು ಮೈಸೂರಿನಿಂದ ನಾನು ಎಲ್ಲಾನು ಸರಿ ಮಾಡ್ತೀನಿ. ನೀವೇ ಹೇಳ್ತೀರಾ, ನೀವು ವಿರೋಧ ಪಕ್ಷದ ನಾಯಕನಾಗಿ ಆಡಳಿತಕ್ಕೆ ಬರ್ತೀರಾ, ಇವೆಲ್ಲ ಪ್ರಶ್ನೆ ಮಾಡ್ತೀನಿ ಅಂತ ಸಂವಿಧಾನಬದ್ಧವಾದಂತಹ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಎದುರು ಪಕ್ಷದವ್ರ ಮೇಲೆ ಕೇಸ್ ಹಾಕ್ತೇನೆ ಅಂತೀರ. ಯಾವಾಗ? ನಿಮಗೆ ಕುತ್ತಿಗೆಗೆ ಬಂದ ಆ ಸಂದರ್ಭದಲ್ಲಿ. ಅದುವರೆಗೆ ಯಾಕೆ ನಿಮಗೆ ಅವಕಾಶ ಇರಲಿಲ್ವಾ? ಜನ ಯಾಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದು? ಜನ ಅವಕಾಶ ಮಾಡಿಕೊಟ್ರ, ಇಲ್ಲ ನೀವೇ ಕಳ್ತನ ಮಾಡಿ ಓಟ್ ಹಾಕ್ಸ್ಕೊಂಡು ಗೆದ್ರ? ಇವೆರಡು ಪ್ರಶ್ನೆಗಳು ಉದ್ಭವ ಆಗ್ತವೆ. ಜನಗಳನ್ನ ಕೊಂಡ್ಕೊಂಡ್ರ? ನಿಜವಾಗ್ಲೂ ಹೇಳಿ ಸಿದ್ದರಾಮಯ್ಯನವರೇ, ಅಂಬೇಡ್ಕರ್ ಅವರನ್ನ ಮುಟ್ಟಿ ಹೇಳಿ, ನಾವು ದೀನದಲಿತರ ಉದ್ಧಾರಕರು ಅನ್ನುವಂತಹ ಸಿದ್ದರಾಮಯ್ಯನವರು ಪ್ರಮಾಣ ಮಾಡಿ ಹೇಳಬೇಕು, ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಿರಲ್ಲ. ಅಂಬೇಡ್ಕರ್ನ ನಾನು ಮುಟ್ಟಿ ಹೇಳ್ತೀನಿ, ನಾನು ಯಾರಿಗೂ ಹಣ ಹಂಚಿಲ್ಲ, ಹೆಂಡ ಕೊಡಿಸಿಲ್ಲ, ಅನ್ಯಾಯ ಮಾಡಿಲ್ಲ, ಅಕ್ರಮ ಮಾಡಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರೆ ಖಂಡಿತವಾಗ್ಲೂ ಅವತ್ತು ನೀವು ಈ ನಾಡಿನ ಮಗನಾಗಿ, ನಿಜವಾದ ಮಗನಾಗ್ತೀರಾ ಅಂತ ನಾನು ಈ ಮಾತನ್ನ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟುಕೊಡಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷದ ಸೈನಿಕರಿಗೆ ನಮಸ್ಕಾರ ಬಂಧುಗಳು.